ಹರಿ ಓಂ ಸಾಯಿರಾಮ್ ಸ್ನೇಹಿತರೆ. ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅಂದರೆ ಜುಲೈ ತಿಂಗಳಲ್ಲಿ ಏನು ವಿಶೇಷ ಇದೆ, ಏನು ನಿಮಗೆ ಕೆಲಸ ಆಗಬೇಕಾಗಿದೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಥವಾ ಯಾವ ಆಸೆಯನ್ನು ಹೊತ್ತುಕೊಂಡು ನೀವು ಈ ಮಂತಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಫೈನಾನ್ಷಿಯಲಿ, ರಿಲೇಷನ್ಶಿಪ್ಪಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಸಂದರ್ಭಗಳನ್ನು ನೀವು ಇವಾಗ ಆಲ್ರೆಡಿ ನೀವು ಅದರಲ್ಲಿದ್ದರೆ ಅದಕ್ಕೆ ಉತ್ತರ ಏನು ಅನ್ನೋವಂಥದ್ದು, ಮತ್ತು ನಿಮಗೆ ಆ ಕೆಲಸ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಈ ಕಂಪ್ಲೀಟ್ ಜುಲೈ ತಿಂಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಏಂಜಲ್ಸ್ ಕೊಡುವಂತಹ ಉತ್ತರನ ನೋಡೋಣ. 3 ಉತ್ತರ ನೋಡೋಣ. ಯಾರ್ಯಾರಿಗೆ ಯಾವ್ದ್ಯಾವ್ದು ಅನ್ವಯಿಸುತ್ತೆ ಅದನ್ನು ತಗೊಳ್ಳಿ, ರೆಸೊನೇಟ್ ಆಗುವಂಥದ್ದು. ಯಾರಿಗದು ರೆಸೊನೇಟ್ ಆಗಲ್ಲ, ನೀವು ಯೂನಿವರ್ಸ್ಗೆ ಇನ್ನೂ ಕಾಯಬೇಕಾಗುತ್ತೆ ಆ ಸಂದರ್ಭ ಬರೋದಕ್ಕೆ. ಓಕೆ, ಮೊದಲಿಗೆ ನಿಮ್ಗೇನು ಉತ್ತರ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆಸೆ ಈ ಮಂತಲ್ಲಿ ಆಗಬೇಕು ಅನ್ನೋವಂಥದ್ದನ್ನು ಯೂನಿವರ್ಸ್ ಹತ್ರ ಕೇಳೋಣ. ಹ್ಯಾಪಿ ಲೈಫ್ ಅಹೆಡ್ ಅಂತ ಬಂದಿದೆ. ವಾವ್, ನಿಮಗೆ ಬೇಕಾಗಿರೋದು ಖುಷಿಯಾದ ಸಂತೋಷವಾದಂಥ ಲೈಫು ಈ ಮಂತಲ್ಲಿ ನಿಮಗೆ ಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಾ. ನೀವು ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ಸದ್ಯ ಆರಾಮಾಗಿ ಈ ಜುಲೈ ತಿಂಗಳನ್ನು ನಾವು ಕಳಿಬೇಕು ಅನ್ನುವಂಥ ಆಸೆ ಇದೆ ನಿಮಗೆ. ಅದು ಒಂದು ಬಂತು ಏಂಜಲ್ದು ಆನ್ಸರು. ಖಂಡಿತವಲ್ಲೂ ಹ್ಯಾಪಿ ಲೈಫ್ ನೋಡ್ತೀರಾ, ಆರಾಮದಾಯಕವಾದಂಥದ್ದು. ಮತ್ತು 3ನೇದು ರಿಲೇಷನ್ಶಿಪ್ ಏನಾದ್ರು ಕೇಳ್ಕೊಂಡಿದ್ದೀರಾ. ಡೋಂಟ್ ಫರ್ಗೆಟ್ ಯುವರ್ ಓಲ್ಡ್ ಪಾತ್, ಲರ್ನ್ ದ ಲೆಸನ್ ಅಂತ ಬಂದಿದೆ. ಯಾವತ್ತೂ ಆ ಬಂದಿರುವಂತಹ ದಾರಿನ ಮರಿಬೇಡಿ ಸ್ನೇಹಿತರೆ. ಯಾವುದೇ ರೀತಿಯ ದಾರಿಯಲ್ಲಿ ನಾವು ಬಂದಿರ್ತೀವಿ, ಅದೊಂದು ನಮಗೆ ಪಾಠ, ಅದೊಂದು ನಮಗೆ ಶಿಕ್ಷಣೆ ಅಂತ ಹೇಳ್ತೀನಿ. ಅದರಿಂದ ನಾವು ಸಾಕಷ್ಟು ಕಲ್ತಿರ್ತೀವಿ. ಸೊ ಅದನ್ನು ಮರಿಬೇಡಿ. ಮುಂದೆ ಹೋಗ್ತಾ ಹೋಗ್ತಾ ಹಿಂದಿನ ಬೇರು ಅಂದರೆ ರೂಟ್ ಗ್ರೌಂಡೆಡ್ ಆಗಿರಬೇಕು. ನಾವು ಅದನ್ನು ನಾವು ಹಿಡ್ಕೊಂಡಿರಬೇಕು. ಯಾವಾಗಲೂ ಅದ್ರ ಬಗ್ಗೆ ಯೋಚನೆಯಲ್ಲೇ ನಾವು ಮುಂದೆ ಫ್ಯೂಚರ್ನ ನಾವು ಸಾಗ್ತಾ ಹೋಗಬೇಕಾಗತ್ತೆ. ಓಕೆ, ಆ್ಯಂಡ್ ಲಾಸ್ಟ್ ಏನು ಆನ್ಸರ್ ಬರುತ್ತೆ ಅನ್ನುವಂಥದ್ದು, ಚೈಲ್ಡ್ಹುಡ್ ಟ್ರಾಮಾ ಶುಡ್ ಗೆಟ್ ಕ್ಲಿಯರ್ಡ್ ಅಂತ ಬರ್ತಾ ಇದೆ. ಓಕೆ, ಯಾರ್ಯಾರಿಗೆ ಚಿಕ್ಕ ವಯಸ್ಸಿಂದ ಇರುವಂತಹ ಭಯಗಳು ಭೀತಿಗಳಿರುತ್ತೆ, ಯಾವುದೇ ರೀತಿಯಾದಂತಹ ಭಯ ಭೀತಿಗಳಿದ್ದರೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ನಿಮಗೆ ಈ ತಿಂಗಳಲ್ಲಿ ಎಲ್ಲ ಥರವಾದಂತಹ ಮಾನಸಿಕ ಒತ್ತಡಗಳು ಕಮ್ಮಿ ಆಗುತ್ತೆ ಅಂತ ಏಂಜಲ್ ನಿಮಗೆ ಆನ್ಸರ್ ಕೊಡ್ತಾ ಇದ್ದಾರೆ. ವಾವ್, ನಿಜವಾಗ್ಲೂ ತುಂಬ ಅದೃಷ್ಟಶಾಲಿಗಳು. ನಿಮ್ಮ ಎಲ್ಲ ರೀತಿಯಾದಂತಹ ಸಂದರ್ಭಗಳನ್ನು ಈ ಬಾರಿ ನಿಮಗೆ ಈ ಟ್ರಾಮಾ ಎಲ್ಲ ತೆಗೆದರೆ ಖಂಡಿತವಾಗ್ಲೂ ಹ್ಯಾಪಿ ಲೈಫ್ ನಿಮಗೆ ಈ ಮಂತಿಂದ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಲು. ಖಂಡಿತವಾಗ್ಲೂ ಖುಷಿ ಆಗುತ್ತೆ ಈ ವಿಷಯನ ಕೇಳಿದ್ರೆ. ಆ್ಯಂಡ್ 4ನೇ ತೆಗಿಬೇಕು ಅಂತ ಏಂಜಲ್ ಹೇಳ್ತಾ ಇದ್ದಾರೆ. ಜಲಸ್ ಪೀಪಲ್ ಮೇಕಿಂಗ್ ಬ್ಲಾಕೇಜಸ್ ಇನ್ ಯೋರ್ ಲೈಫ್. ಓ ಮೈ ಗಾಡ್, ಅಂದರೆ ಆದಷ್ಟು ಜಲಸ್ ಪೀಪಲಿಂದ ನೀವು ದೂರ ಇರೋದು ಒಳ್ಳೆಯದು. ಹೊಟ್ಟೆ ಕಿಚ್ಪಡುವಂಥವ್ರು ಏನಂದರೆ ನಿಮ್ಮ ಲೈಫಲ್ಲಿ ಏನಾದರೂ ಸಂತೋಷ ವಿಷಯ ನಡೀತಾ ಇದ್ದರೆ ಅಥವಾ ನೀವೇನಾದ್ರು ಐಟಮ್ ತೊಗೊಂಡಿದ್ರೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಿರೋದನ್ನು ಜನಗಳ ಹತ್ರ ಹೇಳ್ಕೊಬೇಡಿ ಹೊರಗಡೆ. ಯಾಕೆಂದರೆ ಜಲಸ್ ಪಡೋರು ಅವರ ಎನರ್ಜಿನ ನಿಮ್ಮ ಮೇಲೆ ಹಾಕಿದಾಗ ನಿಮಗದು ಎಫೆಕ್ಟ್ ಆಗುತ್ತೆ ನೆಗೆಟಿವ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏಂಜಲ್ ಆನ್ಸರ್ಸ್ ಬಂದಿದೆ. ನಿಮಗೆ ಈ ತಿಂಗಳಲ್ಲಿ ನೀವು ಹೇಗಿರಬೇಕು ಅನ್ನೋದು ಆಲ್ಮೋಸ್ಟ್ ಏಂಜಲ್ ಅವರು ನಿಮಗೆ ಎಲ್ಲವನ್ನು, ನಿಮ್ಮ ದೇವರು ನಿಮಗೆಲ್ಲವನ್ನು ಹೇಳಿದ್ದಾರೆ ಆನ್ಸರ್ ಅಂತ ಹೇಳ್ತೀನಿ ಅದರಿಂದ. ಸೊ ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆಸೆಗಳು ಮತ್ತು ನಿಮಗೆ ಆಗಬೇಕಾಗಿರುವಂಥ ಕಾರ್ಯಗಳು ಕರ್ಮಗಳು ಏನೇನು ಅನ್ನೋ ಅಂಥದ್ದು ಈ ಡೆಕ್ ಹೇಳುತ್ತೆ. ಓಕೆ, ನಿಮ್ಮ ಮನಸ್ಸಿನಲ್ಲಿ ಏನೇನು ಆಸೆ ಇಟ್ಕೊಂಡಿದ್ದೀರಾ ಅನ್ನೋ ಅಂಥದ್ದನ್ನು ನೋಡೋಣ. ಈ ಮಂತಲ್ಲಿ ಕಂಪ್ಲೀಟ್ ಆಗಬೇಕು ಅಥವಾ ಇನ್ನು ಮುಂದೆ ನಾನು ಈ ಥರ ಇರಬೇಕು ಅಥವಾ ಈ ಪ್ಯಾಟ್ರನ್ ರಿಪೀಟ್ ಆಗಬಾರ್ದು ಅಂತ ಅಂದ್ಕೊಂಡಿದ್ರೆ ಏನಾದರೂ ಅದನ್ನು ನೋಡೋಣ. ಎಸ್, ಚೇಸಿಂಗ್, ಪರ್ಸ್ಯೂಟ್, ಟಾಕ್ಸಿಸಿಟಿ, ರಿಸಿಲೆನ್ಸ್ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ. ಎಸ್, ನಿಮಗೆ ಅನ್ನಿಸ್ತಾ ಇದೆ ಯಾವುದ್ರಿಂದನೂ ಓಡಬಾರ್ದು. ಓಡಿದಷ್ಟು
ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಯಾರಾದರೂ ಚೇಸಿಂಗ್ ನಿಮ್ಮನ್ನು ಮಾಡ್ತಾಯಿದ್ರೆ, ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದರೆ ಆದಷ್ಟು ಅದೊಂಥರ ಟಾಕ್ಸಿಸಿಟಿ ಫೀಲ್ ಆಗುತ್ತೆ. ಅಂದರೆ ಹಿಂಸೆ ಫೀಲ್ ಆಗುತ್ತೆ, ಜೀವನ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ತುಂಬ ಕನ್ಸಿಸ್ಟೆಂಟಾಗಿ ಆಮೇಲೆ ನಿಮ್ಮ ಕನಸುಗಳನ್ನು ನೀವು ಚೇಸ್ ಮಾಡ್ತಾಯಿದ್ರೆ, ಅಥವಾ ನಿಮ್ಮ ಆಸೆಗಳನ್ನ ಚೇಸ್ ಮಾಡ್ತಾಯಿದ್ರೆ, ಏನು ಪಟ್ಟಾಗಿ ಕೂತ್ಕೊಂಡು ಪ್ರತಿದಿನ ಅದನ್ನೇ ಯೋಚನೆ ಮಾಡಬಾರ್ದು. ಈವನ್ ರಿಲೇಷನ್ಶಿಪ್ಗಳಲ್ಲೂ ಕೂಡ ಸಾಕಷ್ಟು ಅವ್ರ ಹಿಂದೆ 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 ಹೋಗಬೇಡಿ, ಚೇಸ್ ಮಾಡಬೇಡಿ. ದಟ್ ಈಸ್ ವರ್ಸ್ಟ್ ಥಿಂಗ್ ಆಗಿಬಿಡುತ್ತೆ. ಆಮೇಲೆ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ, ಅಥವಾ ನಿಮ್ಮನ್ನ ಮಾತಾಡ್ಸೋದಿಲ್ಲ, ನಿಮ್ಮ ಫ್ರೆಂಡ್ಶಿಪ್ನ ಅವ್ರು ಕಳ್ಕೊಂಬಿಡ್ತಾರೆ. ಸೊ ಈ ಥರ ಚೇಸಿಂಗ್ ಮಾಡೋದು ಅದೊಂಥರ ಟಾಕ್ಸಿಸಿಟಿ, ನೆಗೆಟಿವಿಟಿನ ತಂದುಕೊಡುತ್ತೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ನಿಮ್ಮ ಮನಸ್ಸಿನಲ್ಲಿ ಇದೊಂದು ಬೇಡ ಅನ್ನುವಂಥದ್ದು ನಿಮಗೆ ಸ್ಥಿತಿ ಇದೆ. ಬಟ್ ಯಾರಿಗಾದರೂ ಆ ರೀತಿ ಮಾಡಬೇಕು ಅಂತ ಏನಾದರೂ ಇದೆ, ದಯವಿಟ್ಟು ಮಾಡಬೇಡಿ. ಮನಸ್ಸಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಅದು ಟಾಕ್ಸಿಸಿಟಿ ಆಗುತ್ತೆ ಅನ್ನೋವಂಥದ್ದು. ಡಿಸ್ಟೆನ್ಸ್, ಸಪರೇಷನ್, ಸ್ಪೇಸ್, ಬ್ಲಾಕೇಜ್ ಅಂತ ಇದೆ. ಸೊ ಯಾರ್ಯಾರೆಲ್ಲ ಕೆಲವು ಬೇಡ, ರಿಲೇಷನ್ಶಿಪ್ಪು ತುಂಬ ಟಾಕ್ಸಿಸಿಟಿ ಇದೆ ಈ ರಿಲೇಷನ್ಶಿಪ್ ಅಂತ ಅನ್ನಿಸ್ತಾ ಇದೆ, ಅವರಿಂದ ಖಂಡಿತವಾಗ್ಲೂ ದೂರ ಸರಿಯೋ ಅಂಥ ಸಮಯ ಇದು. ನಿಮಗೆ ಸಪ್ರೇಟ್ ಆಗುವಂಥ ಸಮಯ, ಒಳ್ಳೆಯ ಸಮಯ ಅಂತ ನಿಮಗೆ ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಹೊಸ ಬೆಳಕು ಕಾಣ್ತೀರಾ, ನ್ಯೂ ಬಿಗಿನಿಂಗ್ಸ್ ಕಾಣ್ತೀರಾ. ಸ್ವಲ್ಪ ಸ್ಪೇಸ್ ಬೇಕಾಗಿದೆ ನಿಮಗೆ ಅರ್ಥಕೊಳ್ಳೋದಕ್ಕೆ. ಸಾಕಷ್ಟು ನೋವು ಅನುಭವಿಸ್ತಾ ಇದ್ರಿ ಇಷ್ಟು ತಿಂಗಳಲ್ಲಿ, ನಿಮಗೆ ಸಾಕಷ್ಟು ಹಿಂಸೆ ಅನುಭವಿಸ್ತಾ ಇದ್ರಿ. ಸ್ವಲ್ಪ ಎಲ್ಲದರಿಂದನೂ ಒಂಚೂರು ಮುಕ್ತಿ ಬೇಕು, ನಿಮಗೆ ಸಪ್ರೇಷನ್ ಬೇಕು ಅನ್ನಿಸ್ತಾ ಇದೆ. ಮೈಂಡ್ ಬ್ಲಾಕೇಜು, ಹಾರ್ಟ್ ಬ್ಲಾಕೇಜ್ ಆಗೋಗಿದೆ ನಿಮಗೆ. ಸಾಕಷ್ಟು ಈ ಚೇಸಿಂಗಿಂದ ನಿಮಗೆ ಎಲ್ಲರಿಂದ ದೂರ ಆಗಬೇಕು ಅನ್ನೋವಂಥ ಮನಸ್ಥಿತಿ ನಿಮಗೆ ಬಂದುಬಿಟ್ಟಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸಾಕು ಇನ್ನು ಎಷ್ಟು ಅಂತ ಇದೇ ಪ್ಯಾಟ್ರನಲ್ಲಿ ಹೋಗೋದು ಅಂತ ಅನ್ನಿಸಿದೆ. ಎಸ್, ಅದಕ್ಕೆ ನೋಡಿ ಚೈಲ್ಡ್ಹುಡ್ ಟ್ರಾಮಾ ಎಲ್ಲ ತೆಗಿಬೇಕು ಅಂತ ಏಂಜಲ್ ಹೇಳಿದ್ದು. ಆ್ಯಂಡ್ ಹ್ಯಾಪಿ ಲೈಫ್ ನೋಡ್ತೀರಾ ಈ ಮಂತಲ್ಲಿ ಅಂತ. ಎಸ್, ಕ್ಲಾರಿಟಿ ಸಿಕ್ಕಿದೆ ನಿಮಗೆ, ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಸಿಕ್ಕಿದೆ. ಟ್ರೂತ್, ನಿಜಾಂಶ ಏನು, ಜೀವನದ ನಿಜಾಂಶ ಅಂತ ಗೊತ್ತಾಗಿದೆ. ನಿಮ್ಮ ಜೀವನದ ಇಂಟೆನ್ಷನ್ ಏನು, ನೀವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದು ನೀವು ತಿಳ್ಕೊಂಡಿದ್ದೀರಾ. ಮತ್ತು ಹಾನೆಸ್ಟಿ ಅಂದರೆ ನಿಯತ್ತು, ಯಾವುದೇ ಒಂದು ರೀತಿಯಾದಂಥ ಯಾವ್ದು ಹಿಂದೆ ಹೋಗಬೇಕು, ಯಾವ್ದು ಹಿಂದೆ ಹೋಗಬಾರ್ದು, ಯಾವುದು ಸರಿ, ಯಾವುದು ಮುಖ್ಯ, ಯಾವುದು ಮುಖ್ಯ ಅಲ್ಲ ಅಂತ ಅನ್ನೋವಂಥದ್ದು ನಿಮ್ಮ ಮನಸ್ಸಿಗೆ ಬಂದಿದೆ. ಹಿಂದಿಂದನೇ ಕಾರ್ಡ್ಸಲ್ಲಿ ಹೇಳ್ತಾರೆ ನೋಡಿ, ಚೇಸ್ ಮಾಡಬಾರ್ದು, ಸ್ವಲ್ಪ ದೂರ ಸರಿಬೇಕು, ಜೀವನದಲ್ಲಿ ಕ್ಲಾರಿಟಿ ಇರಬೇಕು ಅನ್ನೋ ಅಂಥದ್ದು ನಿಮ್ಮ ಮನಸ್ಸಿಗೆ ಬಂದಿದೆ. ಖಂಡಿತವಾಗ್ಲೂ ಇದು ಒಳ್ಳೆಯ ನೀವು ನಿರ್ಧಾರ ತಗೊಂಡಿದ್ದೀರಾ. ಅದಕ್ಕೆ ನಿಮ್ಗೆ ಏಂಜಲ್ ಮೊದಲೇ ಹೇಳಿದ್ದು, ಇದೆಲ್ಲ ಬಿಟ್ಟರೆ ನಿಮ್ಮ ಈ ಮಂತಲ್ಲಿ ನೀವು ಹ್ಯಾಪಿ ಲೈಫ್ನ ನೋಡ್ತೀರಾ, ಆರಾಮದಾಯಕ ಟೈಮ್. ಎಸ್, ಎಲ್ಲದಕ್ಕೂ ಟೈಮ್ ಕಾರಣ ಆಗುತ್ತೆ. ಸಿಚುವೇಶನ್ ಯಾವುದೇ ಇದ್ರೂ ವೆಯ್ಟಿಂಗ್ ಮಾಡೋದು ಎಲ್ಲ, ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿ ಕೆರೆಯಲ್ಲಿ ಸೈಕಲ್ ಹೊಡೆಯೋದು, ಅಂದರೆ ಅದೇ ರಿವರ್ಸ್ ಹೋಗೋದು ಬರೋದು, ಆ ರೀತಿ ಮಾಡೋದು. ಕೆಲವೊಂದು ಮೂಮೆಂಟ್ಸ್, ಕೆಲವೊಂದು ಪಾಸಿಟಿವ್ ಮೂಮೆಂಟ್ಸ್ ಇರುತ್ತೆ, ಕೆಲವೊಂದು ನೆಗೆಟಿವ್ ಮೂಮೆಂಟ್ಸ್ ಇರುತ್ತೆ. ಬಟ್ ಆದರೆ ಹೆಚ್ಚು ಯಾವುದು ಚೆನ್ನಾಗಿದೆ, ಅದಕ್ಕೆ ನಾವು ಟೈಮ್ ನೋಡಿ ಅದನ್ನ ನೋಡಿ ನಾವು ಅದರಂತೆ ನಾವು ನಡಿಬೇಕಾಗುತ್ತೆ. ಎಲ್ರಿಗೂ ಇಷ್ಟ ಏನು ಅಂದರೆ ಖುಷಿಯಾದ ಟೈಮ್ ಬೇಕು, ಖುಷಿಯಾದ ಸಮಯ ಬೇಕು ಅಂತ ನೋಡ್ತೀವಿ. ದುಃಖ ಕಷ್ಟ ಆಗಿರೋಂಥ ಟೈಮ್ ಯಾರಿಗೂ ಇಷ್ಟ ಆಗೋದಿಲ್ಲ. ಅದರಿಂದ ಸಾಕಷ್ಟು ನೀವು ವೆಯ್ಟ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ. ಟಾಕ್ಸಿಸಿಟಿನೆಲ್ಲ ಏನೇನಿದೆ ನಿಮ್ಮ ಲೈಫಲ್ಲಿ ಅದನ್ನೆಲ್ಲ ತ್ಯಜಿಸೋಕೆ ನೀವು ಸಾಕಷ್ಟು ನೋಡಿದ್ದೀರಾ. ಆ್ಯಂಡ್ ದಿಸ್ ಈಸ್ ದ ಟೈಮ್ ಅಂತ ಹೇಳ್ತೀನಿ. ಇದು ಸರಿಯಾದ ಟೈಮು ಕ್ಲಾರಿಟಿ ತೊಗೊಳ್ಳೋದಕ್ಕೆ. ಈ ಟೈಮು ನಿಮಗೆ ಎಲ್ಲ ಟಾಕ್ಸಿಸಿಟಿಯಿಂದನೂ ದೂರ ಸರಿಯೋದಕ್ಕೆ ನಿಮ್ಗೆ ಒಳ್ಳೆ ಸಮಯ. ಧೈರ್ಯ ಮಾಡಿ, ಎಲ್ಲದಕ್ಕೂ ಧೈರ್ಯ ಮಾಡಿ ನೀವು ಮುನ್ನುಗ್ಗಿ ಅಂತ ಹೇಳ್ತೀನಿ. ಓಕೆ, ಎಲ್ಲದನ್ನು ನೀವು ಜೀವನದಲ್ಲಿ ಸಾಕಷ್ಟು ನೋಡಿದ್ದೀರಾ, ಇನ್ನು ಮುಂದೆ ಚೇಂಜ್ ಮಾಡಿ. ಕಾನ್ಫ್ಲಿಕ್ಟೆಡ್ ಡಿಸಿಷನ್, ಹಾಟ್ ಆ್ಯಂಡ್ ಕೋಲ್ಡ್, ಮಲ್ಟಿಪಲ್ ಚಾಯ್ಸಸ್ ಅಂತ ಬಂದಿದೆ. ಕಾನ್ಫ್ಲಿಕ್ಟೆಡ್ ಅಂದರೆ ಜಗಳ, ಕದನಗಳು, ಹಿಂಸೆ. ಈಗ ನೋಡಿ, ಆಚೆ ಕಡೆ ಫಿಸಿಕಲಿ ಜಗಳ ಕದನ ಅಲ್ಲದೆ ಇದ್ದರೂ ಮಾನಸಿಕವಾಗಿ ನೀವು ಒಳಗಡೆ ಒತ್ತಡ, ಮಾನಸಿಕವಾಗಿ ನಿಮ್ಮೊಳಗಡೆನೇ ಜಗಳ ಆಗ್ತಾ ಇರುತ್ತೆ. ಆ ಮನಸ್ಸಿನಲ್ಲೇ ಜಗಳ ಕದನ, ಯಾವುದ್ರಲ್ಲೂ ಸಮಾಧಾನ ಇಲ್ಲ, ಎಲ್ಲವೂ ಸರಿ ಇಲ್ಲ, ಏನೋ ಒಂದು ಸಮಸ್ಯೆಗಳು ಅಂತ ಒಂದು ಡಿಸಿಷನ್ ತೊಗೊಳೋದಕ್ಕಾಗ್ತಿರಲ್ಲ, ನಮಗೊಂದು ನಿರ್ಧಾರ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ.
ಒಂದು ಈ ಹಾಟ್ ಆ್ಯಂಡ್ ಕೋಲ್ಡ್ ಯಾವುದ ಒಂದು ಸಂದರ್ಭ, ಒಂದು ಕಂಡೀಷನು, ಒಂದು ಫ್ಲೇವರಬಲ್ ಆಗಿರುವಂಥದ್ದು ಇಲ್ಲದೇ ಇರೋದ್ರಿಂದ, ಆಮೇಲೆ ಸಾಕಷ್ಟು ನಿಮ್ಮ ಸುತ್ತಮುತ್ತ ಮಲ್ಟಿಪಲ್ ಚಾಯ್ಸಸ್ ಇದೆ. ಎಸ್, ನೀವು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಯಾವುದನ್ನು ನೀವು ಆರಿಸ್ಕೊಳ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಭಾಳ ಎಲ್ಲರೂ ಒಪ್ಪುವಂತಹ ಸಮಯ ಇದು. ಆ್ಯಂಡ್ ನೀವು ತಗೊಳ್ಳೋ ಡಿಸಿಷನ್ ಮೇಲೆ ಡಿಪೆಂಡ್ ಇದೆ. ಒನ್ ಡೇ, ಸಮ್ ಡೇ, ಸಮ್ವೇರ್, ಅನದರ್ ಟೈಮ್ ಅಂತ ಬಂದಿದೆ. ವಾವ್, ಒನ್ ಡೇ, ಆ ಒನ್ ಡೇ ಈಗಲೇ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಒನ್ ಡೇ ನಿಮಗೆ ಹೆಜ್ಜೆನ ಆ ಕಡೆಯಿಂದ, ಟಾಕ್ಸಿಸಿಟಿ ಕಡೆಯಿಂದ ದೂರ ಸರಿದು ನೀವು ಆಚೆ ಬರುವಂತಹ ಸಮಯ ಇದು ಅಂತ ಹೇಳ್ತೀನಿ. ಅಥವಾ ಸಮ್ ಅದರ್ ಡೇ ನಿಮಗೆ ಒಳ್ಳೆಯ ದಿನ ಹತ್ತಿರದಲ್ಲಿ ಬರ್ತಾ ಇದೆ, ನೀವು ಇದು ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರುವಂತಹ ದಿನ ಬರುತ್ತೆ. ಎಲ್ಲಾದರೂ ಒಂದು ಕಡೆ ಯಾವುದಾದ್ರೂ ಒಂದು ಸಮಯದಲ್ಲಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ನಿಮ್ಗೆ ಆಚೆ ಬರುವಂತಹ ಸಂದರ್ಭ ಹಾಗೂ ನಿಮಗೆ ಒಳ್ಳೆಯದಾಗುವಂತಹ ಸಂದರ್ಭ ನಿಮಗೆ ದೇವರು ಒದಗಿಸ್ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಳ್ಳೆಯ ಡಿಸಿಷನ್ ಮಾಡ್ತಾ ಇದ್ದೀರಾ ನೀವು ಈ ಮಂತಲ್ಲಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದೊಳ್ಳೆ ನ್ಯೂ ಬಿಗಿನಿಂಗ್ಸ್ ಥರ ನೋಡ್ತಾ ಇದ್ದೀರಾ. ಫ್ಯಾಂಟಸಿ, ಡೇ ಡ್ರೀಮಿಂಗ್ ನೋಡ್ತಾ ಇದ್ದೀರಾ. ಇಮ್ಯಾಜಿನಿಂಗ್ ಫ್ಯಾಂಟಸೈಸ್ ಅಂತ ಇದೆ. ಖಂಡಿತವಾಗ್ಲೂ ನಿಮಗೆ ಇವಾಗ ಕನಸು ಹೇಗೆ ನಿಮ್ಮ ಜೀವನದ ಬಗ್ಗೆ ಬಂದಿದೆ ಅಂದರೆ, ಒಂದು ಕೆರಿಯರ್ ಆಗಿರಲಿ, ಒಂದು ರಿಲೇಷನ್ಶಿಪ್ ಆಗಿರಲಿ, ಒಂದು ಯಾವುದೇ ಫೈನಾನ್ಸ್ ಸ್ಟೇಟ್ ಏನೇ ಇರಲಿ, ನಿಮಗೆ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ, ಡೇ ಡ್ರೀಮ್ ಲೈಕ್ ಕೂತ್ಕೊಂಡು ಈ ರೀತಿ ಹೀಗಿರಬೇಕು, ಹಾಗಿರಬೇಕು ಅಂತ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ರಾತ್ರಿ ಕನಸಿನಗಿಂತ ಡೇ ಡ್ರೀಮಲ್ಲಿ ಹಗಲಿನ ಕನಸು ಏನಾಗ್ತಾಯಿದೆ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ನಿಮ್ಮ ಲೈಫ್ ಹಾಗೇ ಇರಬೇಕು, ಹೀಗಿರಬೇಕು ಅಂತ ನೀವು ಕೈಯಾರ ನೀವು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ಮಂತಲ್ಲಿ ನೀವು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಈ ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಮಾತುಗಳು, ನಿಮ್ಮ ಮನಸ್ಸಿನಲ್ಲಿ ನಡೀತಿರುವಂತಹ ಯುದ್ಧ, ನಿಮ್ಮ ಮನಸ್ಸಿನಲ್ಲಿ ನೀವು ಚರ್ಚೆ ಮಾಡ್ತಾ ಇರೋವಂಥದ್ದು, ನಿಮ್ಮ ಒಳಗಡೆ ನಡೀತಿರುವಂಥದ್ದು ಇದು ಹೇಳ್ತಾ ಇದೆ ಕಾರ್ಡ್ಸು. ಹಾಗೆ ಕರ್ಮ ಏನು ಹೇಳುತ್ತೆ ನಿಮ್ಗೆ ಈ ಮಂತಲ್ಲಿ, ಯಾವ ಥರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ಬೋದು, ಅಥವಾ ನೀವೇ ಬದಲಾವಣೆ ಮಾಡ್ಕೋಬೇಕಾ, ಇಲ್ಲ ಸಮಯ ನಿಮಗೆ ಬದಲಾವಣೆ ಮಾಡಿಕೊಡುತ್ತಾ, ಇಲ್ಲ ಇನ್ನೂ ಎಷ್ಟು ದಿವಸವರೆಗೂ ಇದೇ ರೀತಿ ನಿಮ್ಮ ಜೀವನದಲ್ಲಿ ಈ ತಿಂಗಳಲ್ಲೂ ನಿಮ್ಗೇನಾದ್ರು ಚೇಂಜಸ್ ಇದೆಯಾ ಇಲ್ವಾ ಅನ್ನೋವಂಥದ್ದು ನೋಡೋಣ. ನಾಸ್ಟಾಲ್ಜಿಯಾ, ಮೆಮೊರೀಸ್ ಅಂತ ಬಂದಿದೆ. ಮಿಸ್ಸಿಂಗ್ ಸಮ್ ಒನ್, ಪಾಸ್ಟ್ ಲೈಫ್, ಸೋಲ್ಮೇಟು, ದ ಪಾಸ್ಟ್ ಅಂತ ಬಂದಿದೆ. ವಾವ್, ನಿಜವಾಗ್ಲೂ ನಿಮಗೆ ಪಾಸ್ಟ್ ಲೈಫ್ ಸೋಲ್ಮೇಟ್ ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ಫ್ರೆಂಡ್ಸ್. ದಿಸ್ ಈಸ್ ಅಮೇಝಿಂಗ್ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಈ ಟಾಕ್ಸಿಸಿಟಿ ಎಲ್ಲವನ್ನೂ ನೀವು ತೊರೆದ ಮೇಲೆ ನೀವು ಖಂಡಿತವಲ್ಲೂ ನಿಮ್ಮ ಮೆಮೊರೀಸ್ ವಾಪಸ್ ಬರುತ್ತೆ. ಯಾರನ್ನೋ ಒಬ್ರನ್ನ ನೀವು ಖಂಡಿತ ಭೇಟಿ ಮಾಡ್ತೀರಾ. ನೀವು ಯಾರನ್ನೋ ಮಿಸ್ ಮಾಡ್ತಾಯಿದ್ರೆ ನಿಮ್ಮ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆ ವ್ಯಕ್ತಿ ನಿಮ್ಮ ಹತ್ರಕ್ಕೆ ಬಂದಾಗ ನಿಮ್ಮ ಪಾಸ್ಟ್ ಲೈಫ್ ಸೋಲ್ಮೇಟ್ ಆಗಿ ಖಂಡಿತವಲ್ಲೂ ನಿಮ್ಮ ಪಾಸ್ಟ್ ಲೈಫಿನ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡ್ತಾರೆ. ಆಗ ನಿಮಗೆಲ್ಲವೂ ಬಣ್ಣವಾಗಿ ಜೀವನ ಕಾಣುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬ ಒಳ್ಳೆಯ ಜೀವನ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಎಸ್, ಕರ್ಮ ಕೂಡ ನಿಮಗೆ ಮುಂದಕ್ಕೆ ಹೇಳ್ತಾ ಇದೆ ಇದು ಏನೇನು ಮಾಡಬೇಕು ಅಂತ. ಕಿಸ್ಸಸ್, ವಾವ್, ಓ ಮೈ ಗಾಡ್, ಅನ್ಕಂಡೀಷ್ನಲ್ ಲವಿಂಗು, ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಅಫೆಕ್ಷನ್, ಫಾಲಿಂಗ್ ಇನ್ ಲವ್ ಅಂತ ಬಂದಿದೆ. ಈ ಮಂತಲ್ಲಿ ನಿಜವಾಗ್ಲೂ ನಿಮ್ಮ ಎಲ್ಲ ಥರವಾದಂತಹ ಸಮಯ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿಕೊಂಡ್ರೆ ಖಂಡಿತವಾಗಿ ನೋಡಿ, ಫ್ಯಾಂಟಸಿ ಅಂತ ಲಾಸ್ಟಲ್ಲಿ ಬಂತು. ನಿಮ್ಮ ಮನಸ್ಸಿನಲ್ಲಿ ಫ್ಯಾಂಟಸಿ ಆದಂತಹ ಯೋಚನೆಗಳೆಲ್ಲ ಬರ್ತಾ ಇದೆ. ಯಾಕೆ ಅಂತ ಅಂದರೆ ತುಂಬ ಚೆನ್ನಾಗಿ ನಿಮ್ಮ ಈ ತಿಂಗಳು ತೋರಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ತುಂಬ ಮುಂದುವರಿತೀರ, ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯ ನಿರ್ಧಾರದ ಮೇಲೆ ನಿಂತಿದೆ ಇದೆಲ್ಲ ಅಂತ ಹೇಳ್ತಾ ಇದ್ದೀನಿ. ಕರ್ಮ ಕೂಡ ನಿಮ್ಮ ಪ್ರಕಾರನೇ ಬಂದಿದೆ, ಪಾಸಿಟಿವ್ ಆಗಿದೆ ಅಂತ ಹೇಳ್ತೀನಿ. ಸ್ಟೆಬಿಲಿಟಿ ಬರ್ತಾ ಇದೆ, ಫ್ಲೋ ಆಗ್ತಾ ಇದೆ. ಟ್ರೈಯಿಂಗ್ ಟು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಓಕೆ, ಏನೇನು ನಿಮ್ಮ ಒಳಗಡೆ ನಡೀತಿರುವಂಥ ಯುದ್ಧ, ಕಷ್ಟ, ಏನೇನೆಲ್ಲ ನೀವು ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಈ ಮಂತಲ್ಲಿ ಅಂತ ಅಂದ್ಕೊಂಡಿದ್ದೀರಾ. ಸ್ಟ್ರೆಸ್ಫುಲ್ ಚಾಯ್ಸಸ್ ಆಗಿರೋದು, ಕಷ್ಟಗಳು. ಓಕೆ, ಕಯಾಸ್ ಅಂದರೆ ಕಷ್ಟಗಳು ಏನೇನು ನೋಡಿದ್ದೀರಾ ಲಾಸ್ಟ್ ಮಂತ್ ಎಲ್ಲ ಈ ಮಂತಲ್ಲಿ ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ.
ಒಂದು ಸ್ಟೆಬಿಲಿಟಿ, ಒಂದು ಸ್ಟ್ರೆಂತ್, ಒಂದು ಸ್ಟ್ರಾಂಗ್ನೆಸ್ಸು ನಿಮ್ಮ ಮನಸ್ಸಲ್ಲಿ, ಒಂದು ವಿಲ್ ಪವರು, ಒಂದು ಮನಸ್ಸಿನ ದೃಢತೆನ ನೀವು ನಿರ್ಧರಿಸ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾರೆ ಅಂತ ಹೇಳ್ತಾ ಇದೆ ಈ ಮಂತ್, ಜುಲೈ ಮಂತಲ್ಲಿ. ವಾವ್, ನಿಜವಾಗ್ಲೂ ನೀವು ತುಂಬ ಅದೃಷ್ಟಶಾಲಿಗಳು ಅಂತ ಹೇಳ್ತಾ ಇದ್ದೀನಿ. ಈ ಮಂತಿನಲ್ಲಿ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಗಾರ್ಡೆಡ್, ವಲ್ನರಬಲ್, ಹೋಲ್ಡಿಂಗ್ ಪ್ಯಾಟ್ರನ್, ಸೆಕ್ಯೂರಿಟಿ ಅಟ್ ಆಲ್ ಕಾಸ್ಟ್, ಬ್ಲಾಕ್ಡ್, ಹಾರ್ಟ್ ಚಕ್ರ. ಸಿ, ನಾನು ನಿಮಗೆ ಹೇಳಿದ್ನಲ್ಲ, ಯಾವಾಗ ಇದೆಲ್ಲ ನೋವುಗಳು, ಕಾನ್ಫ್ಲಿಕ್ಟು ಇದೆಲ್ಲ ಆಗುತ್ತೆ, ಯಾವಾಗ ಕ್ಲಾರಿಟಿ ಬೇಕು ಅಥವಾ ನಿಮಗೆ ಟೈಮ್ ಸರಿ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ, ಅಥವಾ ನಿಮಗೆ ಏನೆಲ್ಲ ಮಾಡಬೇಕು ಅಂತ ನೀವು ಕಾರ್ಡಲ್ಲಿ ನೋಡಿದ್ರಿ, ನಿಮ್ಮ ಮನಸ್ಸಿನ ಭಾವನೆ, ನಿಮ್ಮ ಮನಸ್ಸಿನ ಚಿತ್ರ, ನಿಮ್ಮ ಮನಸ್ಸಿನ ಮಾತುಗಳೆಲ್ಲ ನೀವು ನೋಡಿದ್ದ ಪ್ರಕಾರ ನಿಮಗೆ ಏಂಜಲ್ ಖಂಡಿತ ಗಾರ್ಡೆಡ್ ಆಗಿರ್ತಾರೆ, ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಎಂಥ ಕಷ್ಟದ ಸಮಯದಲ್ಲಿ ನಿಮ್ಮ ಪ್ಯಾಟ್ರನ್ಗಳೆಲ್ಲ ಹಾಗೆ ಹೋಲ್ಡ್ ಆಗಿದ್ರು, ನಿಮ್ಮ ಕರ್ಮಗಳೆಲ್ಲ ಎಷ್ಟೇ ಎಲ್ಲ ಬಿಗಿಯಾಗಿ ನಿಮ್ಮನ್ನು ಸುತ್ತಕೊಂಡಿದ್ರು ಅದು ಕಾಪಾಡೋದಕ್ಕೆ ಏಂಜಲು ಸೆಕ್ಯೂರಿಟಿಯಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತೀನಿ. ಪ್ರತಿಯೊಂದು ನಿಮ್ಮಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ. ನೀವು ತುಂಬ ಚೆನ್ನಾಗಿ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಹಾರ್ಟ್ ಚಕ್ರನ ನೀವು ಖಂಡಿತವಾಗ್ಲೂ ಮೆಡಿಟೇಷನ್ ಮಾಡಬೇಕಾಗತ್ತೆ. ನಿಮ್ಮ ಮೂಲಾಧಾರ ಚಕ್ರ ಆಗಲಿ ಅಥವಾ ಹಾರ್ಟ್ ಚಕ್ರಾಗಲಿ ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಪ್ರೀತಿ ತೋರಿಸ್ಕೊಳ್ಳೋದು, ಎಲ್ಲವನ್ನೂ ನಿಮ್ಮ ಮನಸ್ಸಿನ ಯಾರ ಬಗ್ಗೆ ನೀವು ಭಯ ಆಗಲಿ ಅಥವಾ ದ್ವೇಷ ಆಗಲಿ ಅಥವಾ ಪ್ರೀತಿನಾಗಲಿ ಫರ್ಗೆಟ್, ಅವ್ರಿಗೂ ಕ್ಷಮಿಸಿ ನಿಮ್ಮನ್ನು ನೀವು ಕ್ಷಮಿಸ್ಕೊಂಡಾಗ ಖಂಡಿತವಾಗ್ಲೂ ಏನು ಬ್ಲಾಕೇಜಸ್ ಇದೆ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಹಾರ್ಟ್ ಚಕ್ರ ಬ್ಲಾಕೇಜ್ನ ನೀವು ತೆಗೆದಾಗ್ಲೇ ನಿಮ್ಮ ಜೀವನದಲ್ಲಿ ಸೋಲ್ಮೇಟ್ ನಿಮ್ಮನ್ನು ಮೀಟ್ ಮಾಡೋ ಅಂಥ ಸಂದರ್ಭ ಬಂದೇ ಬರುತ್ತೆ. ಸೊ ಅದಕ್ಕೆ ನೀವು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕಾಗತ್ತೆ, ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನೋಡಿ, ಕರೆಕ್ಟಾಗಿ ಹೇಳಿದೆ, ಸೆಲ್ಫ್ ಕೇರ್ ಮಾಡಬೇಕಾಗತ್ತೆ. ಹಾರ್ಟ್ ಚಕ್ರ ಸರಿ ಹೋಗೋದಕ್ಕೆ ಎನರ್ಜಿ ಬೇಕು, ಅದಕ್ಕೆ ನಿಮ್ಮಲ್ಲಿ ಲೋ ಎನರ್ಜಿ ಇದೆ. ಆಮೇಲೆ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮನ್ನು ನೀವು. ವಾಂಟಿಂಗ್ ಟೈಮ್ ಅಲೋನ್, ರೀಚಾರ್ಜ್ ಆಗಿ ರೀಟ್ರೀಟ್ ಮಾಡಿ, ನಿಮ್ಮನ್ನು ನೀವು ಟ್ರೀಟ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಕೊಟ್ಕೊಳ್ಳಿ. ಓಕೆ, ನಿಮ್ಮನ್ನು ನೀವು ಆರಾಧಿಸಿ ಅಂತ ಹೇಳ್ತಾ ಇದೆ. ಫಿಸಿಕಲಿನೇ ಅಲ್ಲ, ಮೆಂಟಲಿನೂ ಕೂಡ ಯಾರು ಪ್ರೀತಿಸ್ತಾ ಇಲ್ಲ, ನಿಮ್ಮನ್ನು ನೀವು ಪ್ರೀತಿಸೋಕ್ಕೆ ಶುರು ಮಾಡಿ. ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ಎಂತಹ ವ್ಯಕ್ತಿ ಬೇಕು, ನಿಮ್ಮ ಜೀವನದಲ್ಲಿ ಏನು ಬೇಕು, ಏನು ಬೇಡ ಅನ್ನೋ ಅಂಥದ್ದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಬಹಳ ಬಹಳ ಒಳ್ಳೆಯ ಕಾರ್ಡ್ಸ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನಿಮಗೆ. ಮಸ್ಕ್ಯುಲೈನ್ ಎನರ್ಜಿ, ಯಂಗ್, ಖಂಡಿತವಾಗ್ಲೂ ಯಾರಿದು ಗಂಡ್ಮಕ್ಳು ಅಥವಾ ಹೆಣ್ಮಕ್ಳು ನೋಡ್ತಾ ಇದ್ದೀರಾ, ಕಾನ್ಫಿಡೆಂಟ್ ಬರುತ್ತೆ ನಿಮಗೆ. ಖಂಡಿತವಾಗ್ಲೂ ಪ್ರೊಟೆಕ್ಟಿವ್ ಆಗಿ ನಿಮ್ಮನ್ನು ನೀವು ನೋಡ್ಕೋತೀರಾ. ಊಂಡೆಡ್ ಕಂಟ್ರೋಲಿಂಗ್ ಅಂದರೆ ಈಗ ಹೇಳಿದ್ನಲ್ಲ, ಏಂಜಲ್ ಆನ್ಸರ್ ಮಾಡಿದ್ರು ನೋಡಿ, ಟ್ರಾಮಾ ಎಲ್ಲ ನಿಮಗೆ, ಚೈಲ್ಡ್ಹುಡ್ ಟ್ರಾಮಾ ಎಲ್ಲ ಹೋಗುತ್ತೆ, ಹ್ಯಾಪಿ ಲೈಫ್ ನೋಡ್ತೀರಾ. ನಿಮ್ಮಲ್ಲಿರುವಂಥ ಈಗೋನ ನೀವು ಬಿಡ್ತೀರಾ, ಅಹಂಕಾರ, ಕೋಪ, ತಾಪ ಎಲ್ಲವನ್ನೂ ಬಿಡ್ತೀರಾ. ಇದೆಲ್ಲ ಹಾರ್ಟ್ ಚಕ್ರದಲ್ಲೇ ಸ್ಟೋರ್ ಆಗಿರುತ್ತೆ. ಓಕೆನಾ, ಇವೆಲ್ಲವನ್ನು ತೆಗಿಬೇಕಾಗುತ್ತೆ. ಲಾಜಿಕಲ್ ಕಾನ್ಫಿಡೆಂಟ್ ಪರ್ಸನ್ ಆಗ್ತೀರಾ ನೀವು. ಸೆಲ್ಫ್ ಕೇರ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ನಿಮ್ಮನ್ನು ನೀವು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮಲ್ಲಿ ಒಂದು ಆ ತೇಜಸ್ಸು ಬಂದೇ ಬರುತ್ತೆ ಅಂತ ಹೇಳ್ತೀನಿ. ತುಂಬ ಸಪ್ರೇಷನ್, ಲವ್, ಲಾಂಗಿಂಗ್, ಅಬಾಂಡೆಂಟ್, ಡಿವೋರ್ಸ್, ಬ್ರೋಕನ್ ಡ್ರೀಮ್ಸ್, ಹಾರ್ಟ್ ಬ್ರೇಕ್, ಗ್ರೀಫ್, ಕೆಲವು ಬೇಡದೇ ಇರೋಂತಹ ಪ್ರೀತಿಯಾಗಿರ್ಬೋದು ಅಥವಾ ಬೇಡದೇ ಇರೋವಂಥದ್ದು ಕಷ್ಟ ಕೊಡುವಂತಹ ಪ್ರೀತಿಗಳಿರ್ಬೋದು. ಕೆಲವರು ಡಿವೋರ್ಸ್ ಆಗ್ತಾ ಇದ್ದೀರಾ, ಖಂಡಿತವಲ್ಲೂ ನಿಮಗೆ ಡಿವೋರ್ಸ್ ಈ ಚೇಸಿಂಗ್ ಅಂತ ಬಂತು ನೋಡಿ, ಇಲ್ಲಿ ಚೇಸಿಂಗ್ ತುಂಬ ಟಾಕ್ಸಿಸಿಟಿ ನಿಮಗೆ ಲೈಫಲ್ಲಿ ಬರ್ತಾ ಇದೆ. ನೀವು ಒಳ್ಳೆ ನಿರ್ಧಾರ ಮಾಡಿದ್ದೀರಾ, ಡಿವೋರ್ಸ್ ಮಾಡಬೇಕು ಅಂದರೆ ಮಾಡ್ಕೋಬೋದು. ನಿಮ್ಮ ಕನಸುಗಳೆಲ್ಲ ನುಚ್ಚು ನೂರಾಗಿರ್ಬೋದು, ಬಟ್ ಹಾರ್ಟ್ ಬ್ರೇಕ್ ಆಗಿರ್ಬೋದು. ನಿಮಗೆಲ್ಲವೂ ನಿಮ್ಮಲ್ಲಿ ತ್ಯಜಿಸ್ಬಿಟ್ಟಿದ್ದೀರಾ, ನನಗೆ ಜೀವನದಲ್ಲಿ ಇನ್ನೇನೂ ಇಲ್ಲ ಅಂತ ನಿಮಗೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರೆ ಖಂಡಿತವಾಗ್ಲೂ ಇದು ನಿಮಗೆ ಕರ್ಮ ಇದು ಅಂತ ಹೇಳ್ತಾ ಇದೆ. ಯು ಹ್ಯಾವ್ ಟು ಡಿವೋರ್ಸ್, ನಿಮ್ಗೆ ಆಗಲೇಬೇಕಾಗುತ್ತೆ. ಕೆಲವ್ರು ಯಾರು ಡಿವೋರ್ಸ್ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೆ ಇದು ಖಂಡಿತ, ನನಗೆ ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ಏನಾದ್ರು ಯೋಚನೆ ಮಾಡ್ತಾಯಿದ್ರೆ ವರಿ ಮಾಡಬೇಡಿ, ಇದಾಗಲೇಬೇಕು. ಇದಾಗಿದ್ರೇ
ಸೋಲ್ಮೇಟ್ನ ನೀವು ಮೀಟ್ ಮಾಡೋದಕ್ಕೆ ಸಾಧ್ಯ. ಕೆಲವೊಂದು ರಿಲೇಷನ್ಶಿಪ್ಪು ನಮ್ಮಿಂದ ದೂರ ಆಗ್ತಾ ಇದೆ ಅಂತಂದರೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನು ನೀವು ಮರಿಬೇಡಿ ಸ್ನೇಹಿತರೆ. ಜೊತೆಗೆ ಸೆಲ್ಫ್ ಕೇರ್ ಮಾಡಬೇಕಾಗುತ್ತೆ. ಎಲ್ಲವೂ ಹಿಂದೆ ಒಂದು ಇಂಟರ್ ಲಿಂಕ್ ಥರ ನಿಮ್ಮ ಕರ್ಮ ನಿಮ್ಮ ಜೀವನದಲ್ಲಿ ಈ ಮಂತಲ್ಲಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಫ್ರೀಡಮ್ ಸಿಗುತ್ತೆ ಖಂಡಿತವಾಗ್ಲೂ. ಈ ಎಲ್ಲ ಈ ಡಿವೋರ್ಸಿಂದ, ಈ ಟಾಕ್ಸಿಸಿಟಿಯಿಂದ, ನಿಮ್ಮ ಮನಸ್ಸಿನ ಮಾನಸಿಕ ಒತ್ತಡದಿಂದ, ಹಾರ್ಟ್ ಚಕ್ರ ಬ್ಲಾಕೇಜ್ನ ರಿಮೂವ್ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಅದೃಷ್ಟ ಇದೆ. ಬ್ರೇಕಿಂಗ್ ಫ್ರೀ ಆಗ್ತೀರಾ ನೀವು. ಸಾಕಷ್ಟು ಒಂದು ಹೊಸ ಸೈಕಲ್, ಹೊಸ ಜೀವನ ನೋಡ್ತೀರಾ, ಹೊಸ ಅನುಭವ ನೋಡ್ತೀರಾ. ತುಂಬ ಫಾಸ್ಟಾಗಿ ಆಗುತ್ತೆ ಚೇಂಜಸ್ಸು ನಿಮ್ಮ ಲೈಫಲ್ಲಿ ಈ ಮಂತಲ್ಲಿ ಅಂತ ಹೇಳ್ತೀನಿ. ಹೊಸ ದಿಕ್ಕು, ಹೊಸ ನ್ಯೂ ಡೈರೆಕ್ಷನ್ ಎಲ್ಲ ಖಂಡಿತವೂ ನೋಡ್ತೀರಾ. ವಾವ್, ಎಲ್ಲ ಪಾಸಿಟಿವ್ ಆಗಿ ನಿಮಗೆ ಆನ್ಸರ್ ಬರ್ತಾ ಇದೆ. ಈ ಜುಲೈ ಮಂತಲ್ಲಿ ನಿಮಗೆ ಡಿಸಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಖಂಡಿತ. ನೋಡಿ, ಇಲ್ಲಿ ಯಾರು ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಡಿಸಿಷನ್ ತುಂಬ ಕಂಪ್ಲೀಟಾಗಿ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ರಿಲೇಷನ್ಶಿಪ್ ಒಂದೇ ಅಲ್ಲ, ಕೆರಿಯರಲ್ಲೂ ಕೂಡ ಡಿಸಿಷನ್ ಮಾಡೋದು ಕಂಪ್ಲೀಟಾಗಿ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಕಾಂಟೆಂಪ್ಲೇಷನ್ ಅಂತ ಬಿಟ್ವೀನ್ ಪೀಪಲ್ಗೂ ಮತ್ತು ಎರಡೆರಡು ದಾರಿ ನಿಮಗೆ ಕಾಣಿಸ್ತಾ ಇದ್ದರೆ ಇರಬೇಕಾ ಅಥವಾ ಹೋಗಬೇಕಾ ಅಂತ ನಿಮಗೆ ಕನ್ಫ್ಯೂಷನ್ ಏನಾದರೂ ಇದ್ದರೆ ಡಿಸಿಷನ್ ಆದಷ್ಟು ಬೇಗ ಮಾಡಿ. ಕೆರಿಯರಲ್ಲಿ ನಿಮಗೇನಾದರೂ ಈ ಕೆಲಸದಲ್ಲಿ ಇರಬೇಕು ಅಂತ ಏನಾದರೂ ಇದ್ದರೆ ಇರ್ಬೋದು, ಇಲ್ಲ ಬೇರೆ ಕೆಲಸ ಹುಡುಕ್ತೀನಿ ಇದು ನನಗೆ ಸರಿಯಾದದ್ದಲ್ಲ ಅಂತ ನೀವು ಚೇಂಜ್ ಮಾಡಿದರೆ ಖಂಡಿತವೂ ಚೇಂಜ್ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಫ್ರೀಡಮ್ ಸಿಗುತ್ತೆ. ನಿಮಗೆ ಹೊಸ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಹೊಸ ಡೈರೆಕ್ಷನ್ ನೋಡ್ತೀರಾ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲೂ ಯಾರು ಡಿವೋರ್ಸ್ ಮಾಡ್ಕೋತಾ ಇದ್ದೀರಾ ಅಥವಾ ನಿಮ್ಮ ರಿಲೇಷನ್ಶಿಪ್ ಸರಿಗಿಲ್ಲ, ಇದು ಸರಿಯಾಗಿ ಹೊಂದಾಣಿಕೆ ಆಗ್ತಾಯಿಲ್ಲ ಅಂದರೆ ಅದೊಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿದ್ರೆ ಖಂಡಿತವಾಗ್ಲೂ ಡಿಫ್ರೆಂಟ್ ದಾರಿ ನೀವು ಹೋಗ್ಬೋದು. ಉಳಿದ್ರೂ ನಿಮಗೆ ಕಷ್ಟ ಇದೆ ಡಿವೋರ್ಸ್ ಆಗ್ತಿರೋರು. ಯಾಕಂದರೆ ಆಲ್ರೆಡಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ಹೇಳ್ತಾರ ನಿರ್ಧಾರ ಆಗೋಗಿದೆ. ಕಾರ್ಮಿಕ್ ರಿಲೇಷನ್ಶಿಪ್ ಮುಗೀತು, ಆ ಕಾಂಟ್ರಾಕ್ಟ್ ಮುಗೀತು ರಿಲೇಷನ್ಶಿಪ್ದು. ನೀವು ದೂರಾಗಿ ಬೇರೆ ಪಾತಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದೆ. ಕೆಲವು ಡೌಟ್ಸ್ ಇಟ್ಕೊಂಡಿದ್ದೀರಾ, ಕೆಲವರು ತುಂಬ ಲೋನ್ಲಿ ಅಂದರೆ ಒಬ್ಬಂಟಿತನ ನೀವು ನೋಡ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವಿಟಿ, ಒಂದು ಹೋಪ್ ಇಲ್ಲ ನಿಮ್ಮ ಜೀವನದಲ್ಲಿ. ತುಂಬ ಹೋಪೇ ಕಳ್ಕೊಂಬಿಟ್ಟಿದ್ರೆ ಏನು ನಡೀತಾ ಇದೆ, ಕೆರಿಯರ್, ಆಫೀಸ್ ವಿಷಯದಲ್ಲಾದರೂ ಅಷ್ಟೇ, ಇಲ್ಲ ಕೆಲವು ರಿಲೇಷನ್ಶಿಪ್ ವಿಷಯದಲ್ಲಾದರೂ ಅಷ್ಟೇ, ಫೈನಾನ್ಸ್ ಸ್ಟೇಟ್ ಬಗ್ಗೆನೂ ಅಷ್ಟೇ, ಡಿಸ್ಕಂಟೆಂಟ್ಮೆಂಟ್. ನಿಮ್ಗೆ ಏನಾದ್ರು ಒಂದು ಹೇಳಿದ್ರೆ ಪ್ರತಿಯೊಂದರಲ್ಲೂ ಡೌಟು, ಓವರ್ ಥಿಂಕಿಂಗು, ಮತ್ತು ಈ ಪ್ರತಿಯೊಂದರಲ್ಲೂ ನಿಮಗೆ ಯಾರೂ ನನಗೆ ಜೊತೆಯಾಗಿಲ್ಲ, ನಾನು ಒಬ್ಬನೇ ಅಥವಾ ಒಬ್ಬಳೇ ಯೋಚನೆ ಮಾಡ್ತಾಯಿದ್ದೀನೇನೋ ನನ್ನ ಜೀವನದಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಖಂಡಿತವಾಗ್ಲೂ ಈ ಡೌಟ್ಸ್ ಬೇಡ, ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ನೀವು ಎಷ್ಟೇ ಏನೇ ಮಾಡಿದ್ರೂ ಕರ್ಮ ನಿಮ್ಮನ್ನು ಯಾವ ಡೆಸ್ಟಿನಿಗೆ ಸೇರಿಸ್ಬೇಕು ಅಂತ ಅಂದ್ಕೊಂಡಿರುತ್ತೆ, ಆ ಡೆಸ್ಟಿನಿಗೆ ಖಂಡಿತವಾಗ್ಲೂ ನೀವು ಹೋಗ್ತೀರಾ ಅಂತ ಹೇಳ್ತೀನಿ. ಕೋಲ್ಡ್ ಕಂಟ್ರೋಲ್, ಸೈಲೆಂಟ್ ಆಗಿದ್ದೀರಾ, ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಹೈಡ್ ಆಗಿ ಅಂದರೆ ನಿಮ್ಮ ಫೀಲಿಂಗ್ಸ್ನ ಬಚ್ಚಿಡ್ತಾ ಇದ್ದೀರಾ, ಮುಚ್ಚಿಡ್ತಾ ಇದ್ದೀರಾ, ಎಲ್ಲ ಬ್ಲಾಕ್ ಮಾಡ್ಕೊತಾ ಇದ್ದೀರಾ. ಎಮೋಷನ್ಸು ತುಂಬ ಸೀಕ್ರೆಟಿವ್ ಆಗಿ ಮೇಲೆ ಜನಗಳ ಮುಂದೆ ನಗ್ನಗ್ತಾ ಮುಖವಾಡ ಹಾಕ್ಕೊಂಡು ಒಳಗೆ ನೀವು ಕೊರಗ್ತಿದ್ದೀರಾ. ಬೇಡ ಸ್ನೇಹಿತರೆ, ಇದೆಲ್ಲವೂ ನೀವು ತ್ಯಜಿಸಿದ್ರೆ, ನಿಮ್ಮ ಹಾರ್ಟ್ ಚಕ್ರನ ನೀವು ಹೀಲ್ ಮಾಡಿಕೊಂಡ್ರೆ ಖಂಡಿತವಲ್ಲೂ ಮುಂದೆ ಒಳ್ಳೆಯ ಅದ್ಭುತವಾದಂತಹ ನೀವು ಜೀವನ ನೋಡ್ತೀರಾ ಅಂತ ಹೇಳ್ತಾ ಇದ್ದೀನಿ. ಎಸ್, ಸೆಲ್ಫ್ ವರ್ತ್ ನೋಡಿ, ಹೈ ವೈಬ್ರೇಷನ್, ಹೀಲಿಂಗ್ ಅನ್ವರ್ತಿನೆಸ್ಸು, ಎಕ್ಸ್ಪೆಕ್ಟೇಷನ್ಸು, ವ್ಯಾಲ್ಯೂಸು. ನಿಮ್ಮ ಬಗ್ಗೆ ನಿಮಗೆ ಎಕ್ಸ್ಪೆಕ್ಟೇಷನ್ ಇರಲಿ, ನಿಮ್ಮ ಬಗ್ಗೆ ನೀವು ಯಾವ ಹೈಯರ್ ಎನರ್ಜಿ ಜೊತೆಗೆ ನೀವು ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಹೀಲಿಂಗ್ ಆಗ್ತೀರಾ, ಅನ್ವರ್ತಿನೆಸ್ ಅಂತ ಅಂದ್ಕೋಬೇಡಿ, ನೀವು ಹೀಲ್ ಆಗಬೇಕು, ಆಗ್ತಾ ಇದ್ದೀರಾ ಕೂಡ. ವ್ಯಾಲ್ಯೂಸ್, ನಿಮ್ಮ ಬಗ್ಗೆ ನೀವು ವ್ಯಾಲ್ಯೂಸ್ ತಿಳ್ಕೊಬೇಕಾಗುತ್ತೆ. ಓಕೆ, ನಿಮ್ಮ ಬಗ್ಗೆ ನಿಮ್ಮ ಹೈ ವೈಬ್ರೇಷನ್ನ ನೀವು ತಿಳ್ಕೊಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಹೈ ಲೆವೆಲಿಗೆ ಆಗಬೇಕು, ನೀವು ದೇವರಿಗೆ ನೀವು ಕನೆಕ್ಟ್ ಆಗಬೇಕು ಅಂತಂದರೆ ಸರಿಯಾದ ದಾರಿಯಲ್ಲಿ ಹೋಗ್ತೀರಾ ಕೂಡ. ಖಂಡಿತವಾಗ್ಲೂ ಕರ್ಮ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ, ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಾನು ನಿಮಗೆ ಲಾಸ್ಟ್ ಒಂದು ಕಾರ್ಡ್ ಪಿಕ್ ಮಾಡ್ತಾ ಇದ್ದೀನಿ. ಎಸ್, ಫೆಮಿನೈನ್ ಎನರ್ಜಿ ಇನ್ ಅಂತ ಬಂತು. ಎಸ್, ಇಂಟಿಟ್ಯೂವ್ ಆಗಿದ್ದೀರಾ. ಇತ್ತೀಚೆಗೆ ನಿಮಗೆ ಯಾವುದು ಸರಿ ಯಾವುದು ತಪ್ಪು, ಈ ದಾರಿಯಲ್ಲಿ ಹೋದರೆ ಸರಿಗಿರುತ್ತೆ, ಈ ದಾರಿಯಲ್ಲಿ
ಇಲ್ಲದೆ ಹೋಗದೆ ಹೋದರೆ ನನಗೆ ಸರಿ ಹೋಗುತ್ತೆ, ಹೋದರೆ ತಪ್ಪಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ನರ್ಚರಿಂಗ್, ಕೇರಿಂಗ್, ಎಮೋಷನ್ಸ್, ತಾಯಿಯ ಪ್ರೀತಿ ಆಗಿರುವಂಥದ್ದು ಗಂಡು ಮಕ್ಕಳಾದರೂ ಅಷ್ಟೇ, ಹೆಣ್ಮಕ್ಳಾದರೂ ಅಷ್ಟೇ, ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಇನ್ಸೆಕ್ಯೂರ್ ಇದೆ. ಓಕೆ, ನಿಮ್ಮ ಮನಸ್ಸಿಗೆ ಆಗಿರುವಂತಹ ಗಾಯಗಳಿಂದ ಭಯ ಪಡ್ತಾ ಇದ್ದೀರಾ ನೀವು ಜೀವನದಲ್ಲಿ ಚೇಂಜಸ್ ನೋಡೋದಕ್ಕೆ. ನಿಮ್ಮನ್ನು ನೀವು ವಿಕ್ಟಿಮ್ ಆಗಿ, ನಿಮ್ಮನ್ನು ನೀವು ಗಿಲ್ಟ್ ಆಗಿ ನೋಡ್ತಾ ಇದ್ದೀರಾ. ಅಂದರೆ ನಾನು ಚೇಂಜ್ ಆದ್ರೂ ಪ್ರತಿಯೊಂದು ಅದು ಬೇರೆ ಯಾವ್ದಾದ್ರು ವ್ಯಕ್ತಿ ಜೊತೆ ಸೇರಿದಾಗ ಅಥವಾ ಇನ್ನೇನಾದರೂ ನಾನು ಮಾಡುವಾಗ ಯಾರಿಗಾದ್ರು ನಾನು ಕೆಟ್ಟವರು ಅಂತ ಅಂದ್ಕೊಂಬಿಟ್ರೆ, ಜನ ನನ್ನನ್ನು ದೂಷಿಸಿದ್ರೆ, ನೋ, ಆ ಥರ ಅಂದ್ಕೋಬೇಡಿ. ಖಂಡಿತವಾಗ್ಲೂ ನಿಮಗೆ ಸೋಲ್ಮೇಟ್ ಸಿಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. ಕೆರಿಯರಲ್ಲೂ ಕೂಡ ನಿಮಗೆ ಒಳ್ಳೆಯ ಡಿಸಿಷನ್ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಜೀವನದಲ್ಲಿ ಏನು ಸಿಗಬೇಕು ಅದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಏನು ಬರಬಾರ್ದು ಅದು ಖಂಡಿತ ನೀವು ಎಷ್ಟೇ ನೀವು ಬೇಡಿದ್ರೂ ನಿಮ್ಗೆ ಅದು ಸಿಗೋದಿಲ್ಲ ಫ್ರೆಂಡ್ಸ್. ನಿಮ್ಗೆ ಏನು ಕೊಡಬೇಕು ಅದನ್ನೇ ಯೂನಿವರ್ಸ್ ಕೊಡೋದು. ಬಟ್ ಆದರೆ ಕೆಲವು ಫ್ರೀಯಾಗಿ ಲೈನ್ಸ್ ಅಂತ ಬರುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಹಣೆ ಬರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಿಮ್ಮದೇ ಆದಂಥ ಆಸೆ ನಿರ್ಧಾರಗಳನ್ನು ನೀವು ಅದನ್ನು ಮಾಡ್ಬೋದು. ನಿಮ್ಗೆ ಅದೊಂದು ದೇವರು ಒಂದು ಸ್ವಲ್ಪ ಜಾಗ ಕೊಟ್ಟಿರ್ತಾನೆ ನಿಮ್ಮ ಜೀವನದಲ್ಲಿ. ಅದರಲ್ಲಿ ಸರಿಯಾದ ನಿರ್ಧಾರ ತಗೊಂಡು ನೀವು ಏನು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು ನಿಮ್ಮ ಕರ್ಮ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಇವತ್ತಿನ ದಿನ ರೀಡಿಂಗ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನಾನು ರೀಡಿಂಗ್ಸ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿತ್ತು. ಈ ಜುಲೈ ಮಂತಿನಲ್ಲಿ ನೀವು ಏನು ಮಾಡಬೇಕು, ಹೇಗಿರಬೇಕು ಅನ್ನೋವಂಥದ್ದನ್ನು ಕಂಪ್ಲೀಟ್ ಹೇಳಿದೆ. ಮತ್ತು ಯಾರಿಗೆಲ್ಲ ನನ್ನ ರೀಡಿಂಗ್ಸ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಮತ್ತು ಲೈಕ್ಸ್ ಕೊಡಿ. ಹರಿ ಓಂ ಸಾಯಿರಾಮ್.